ಇವತ್ತು ನಮ್ಮ ಮನ್ಯಾಗ ನಾನು ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ಕುಂಬಳಕಾಯಿ ಪಲ್ಯ ಮಾಡಲಿಕ್ಕೆ ಫಸ್ಟ್ ಒಂದು 8-10 ಮೆಣಸಿನ್ಕಾಯಿ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿ ಮಿಕ್ಸರ್ ಮಾಡ್ಕೊಂಡಿದ್ದೆ. ಅದಕ್ಕೆ ನಾವು ಹಸಿ ಖಾರ ಅಂತ ಕರಿತೀವಿ. ಈ ಕಡೆ ಒಂದು ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡ್ಕೊಂಡಿನಿ ನೋಡ್ರಿ. ಹಾಗೆ ಈ ಕಡೆ ಕುಂಬಳಕಾಯಿನೂ ಕಟ್ ಮಾಡ್ಕೊಂಡಿನಿ. ಆಮೇಲೆ ಏನು ಮಾಡಕತ್ತೀನಿ ಅಂತಂದ್ರೆ ಇದು ಏನಿರ್ತವೆ ಶೇಂಗಾ ಬೀಜನೂ ಅದ ಕಡಾಯ್ದಾಗ ಹಾಕಿ ಹುರಿಲಿಕತ್ತೀನಿ. ಸೊ ಸಣ್ಣ ಫ್ಲೇಮ್ನಾಗ ಹುರಿತೀನಿ ರೀ, ಯಾಕಂತಂದ್ರೆ ಸಣ್ಣ ಫ್ಲೇಮ್ನಾಗೆ ಹುರಿದಾಗ ಶೇಂಗಾ ಚಂದ ಹುರಿತವ, ಇಲ್ಲಾಂದ್ರೆ ಹೊತ್ತು ಹೋಗಿ ಟೇಸ್ಟೇ ಖರಾಬ್ ಆಗ್ತದೆ. ಶೇಂಗಾ ಹುರಿದ್ಮೇಲೆ ಇದನ್ನು ಒಂದು ಮರದಾಗ ಹಾಕಿ ತಣ್ಣಗಾಲಿಗೆ ಬಿಡತ್ತೀನಿ. ಅದೇ ಕಡೆಗೆ ಈಗ 2 ಚಮಚ ಎಣ್ಣೆ ಹಾಕಿ ಆಮೇಲೆ ಅದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದು ಉಳ್ಳಾಗಡ್ಡಿ ಇತ್ತಲ್ರಿ ಅದು ಹಾಕೊಳ್ತೀನಿ. ಆಮೇಲೆ ಅದ್ರ ಜೊತೆಗೆ ಹಸಿ ಖಾರ ಏನು ರೆಡಿ ಮಾಡಿದ್ದಲ್ಲ ಅದನ್ನು ಹಾಕ್ತೀನಿ. ಉಳ್ಳಾಗಡ್ಡಿ ಕೆಂಪು ಬಣ್ಣ ಸ್ವಲ್ಪ ಬೆಂದಾವ ಅಂತ ಗೊತ್ತಾಯ್ತು ಅಂತಂದ್ರೆ ಆವಾಗ ನಾವು ಹಸಿ ಖಾರ ಹಾಕಿ ಚಂದ ಹುರ್ಕೋಬೇಕ್ರಿ, ಹಸಿ ವಾಸನೆ ಹೋಗತ್ತ. ನಾನು ಅದ್ರಾಗ ಈಗ ಅರಶಿನ ಪುಡಿ ಹಾಕಿ ಚಂದ ಹುರ್ಕೋಕತ್ತೀನಿ ನೋಡ್ರಿ. ಮತ್ತು ಸೊ ಇದು ಹುರ್ಕೊಂಡ ಮೇಲೆ ನಾ ಇದಕ್ಕೆ ಏನು ಮಾಡಕತ್ತೀನಿ ಅಂದ್ರೆ ಕುಂಬಳಕಾಯಿ ಏನು ಕಟ್ ಮಾಡಿಟ್ಟಿದ್ದಲ್ರಿ ಅದು ಹಾಕ್ಲಕತ್ತೀನಿ ನೋಡ್ರಿ. ಸೊ ಹಾಕಿ ಒಂದು 10 ನಿಮಿಷ ಹಾಗೆ ಮುಚ್ಚಿಡ್ಬೇಕ್ರಿ. ಅಟತನ ನಾನು ಈ ಶೇಂಗಾದ ಸಿಪ್ಪಿ ಬಿಡಿಸ್ಕೊಕತ್ತೀನಿ. ಶೇಂಗಾದ ಸಿಪ್ಪಿ ಚಂದ ತೆಗೆದು ಮಿಕ್ಸಿ ಜಾರ್ನಾಗ ಹಾಕಿ ಮಿಕ್ಸಿ ಮಾಡ್ಕೊಂಡೇನಿ ನೋಡ್ರಿ. ಈಗ ಈ ಮಿಕ್ಸಿ ಮಾಡ್ಕೊಂಡಿದ್ದ ಪೌಡರ್ಗೆ ಏನು ಮಾಡ್ತೀನಿ, ಆ ಕುಂಬಳಕಾಯಿ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ನೀರು ಕಡಿಮೆ ಇತ್ತು, ಹೊತ್ಕೋದು ಬರ್ತದೆ ಅಂಥೇಳಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷ ಕುದಿಸಿ ತೆಗೆದ್ರೆ ನಮ್ಮ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಈ ಕಡೆ ನಾ ಜೋಳದ ಹಿಟ್ಟು ಕಲ್ಸ್ಕೊಕತ್ತೀನಿ ನೋಡ್ರಿ. ಜೋಳದ ಹಿಟ್ಟು ಕಲ್ಸ್ಕೊಕ ನಮ್ಮ ಮನೆಗೆ ನಾವಿರೋದು ಇಬ್ಬರಿಗೆ ಬೇಕಾದಷ್ಟು ಹಿಟ್ಟು ತೊಗೊಂಡು ಹೆಂಚಿನ ಮೇಲೆ ನೀರು ಹಾಕಿ ಕುದಿಸಿದ ನೀರು ಹಾಕಿ ಚಂದ ಮಿಕ್ಸ್ ಮಾಡ್ಕೊಕತ್ತೀನಿ ನೋಡ್ರಿ. ಹಿಟ್ಟು ಎಷ್ಟು ಚಂದ ನಾದ್ತೀವೋ ರೊಟ್ಟಿ ಅಷ್ಟು ಚಂದ ಬರ್ತಾವ. ಸೊ ನಾವೀಗ ಉತ್ತರ ಕರ್ನಾಟಕದ ಮಂದಿಗೆ ಬಡ ರಾಟಿ ತಪ್ಪು ಹೋಗಿದ್ರಿ, ಎಲ್ಲರೂ ಲಾಡ್ಸ ಪದ್ಧತಿ ರೂಢಿ ಹಾಕೊಳತ್ತೀವಿ. ಸೊ ನಾನು ರೊಟ್ಟಿ ಲಾಡ್ಸೋದೇ ಮಾಡ್ತೀನಿ. ಸೊ ನಾ ಹಿಟ್ಟು ನೀಟಾಗಿ ನಾದ್ಕೊಂಡೇನಿ ನೋಡ್ರಿ. ಈಗ ರೊಟ್ಟಿ ಮಾಡೋ ಟೈಮು. ಆ್ಯಕ್ಚುಲಿ ಈಗ ನಾನು ನಮ್ಮ ಮನೆಯವ್ರ ಹೆಲ್ಪ್ ತೊಗೊಂಡಿದ್ದೆ, ಯಾಕಂದರೆ ಎರಡೂ ಕೈ ಯೂಸ್ ಆಗ್ತಾವಲ್ಲ. ಸೊ ನಮ್ಮ ಮನೆಯವ್ರು ವಿಡಿಯೋ ಮಾಡಿದ್ರೆ ರೊಟ್ಟಿ ಮಾಡಿದ್ದೆ. ನಂಗೆ ಅಷ್ಟೇ ಪರ್ಫೆಕ್ಟಾಗಿ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ. ಟ್ರೈ ಮಾಡ್ತೀನಿ ಅಂದ್ರೆ 2-3 ವರ್ಷ ಆಯ್ತು ರೊಟ್ಟಿ ಮಾಡ್ಲತ್ತ. ಆದ್ರೆ ನಮ್ಮ ಮಮ್ಮಿಯವ್ರು ಹಾಗೆಲ್ಲ ಮಾಡ್ತಾರಲ್ಲ, ಹಂಗೆ ಮಾಡೋಕೆ ನಂಗೆ ರೊಟ್ಟಿ ಬರೋಂಗಿಲ್ಲ. ರೊಟ್ಟಿ ಚಂದ ಸುಟ್ಕೊಬೇಕ್ರಿ. ರೊಟ್ಟಿ ಆದಮೇಲೆ ಅದಕ್ಕೆ ನೀರು ತಟ್ಕೊಂಡು ಸ್ವಲ್ಪ 5 ನಿಮಿಷ ಸಣ್ಣ ಫ್ಲೇಮ್ನಾಗೆ ಇದು ಮಾಡ್ಕೊಬೇಕು. ಆಮೇಲೆ ತಿರ್ವಕ್ಕೆ ಹೋದ್ರೆ ಅದು ರೊಟ್ಟಿ ಕೆಟ್ಟತ್ತು. ಇದು 2ನೇ ರೊಟ್ಟಿ ಚಂದ ಬಂದೈತೆ ನೋಡ್ರಿ. ನನ್ನ ಬಳಿ ಹೆಂಚು ಸಣ್ಣದೈತಿ, ಯಾಕಂದರೆ ಇದು ನನ್ನ ಗ್ಯಾಸ್ ಮೇಲೆ ದೊಡ್ಡ ರೊಟ್ಟಿ ಬರೋಂಗಿಲ್ಲ. ಸೊ ಅದಕ್ಕೆ ಹೆಂಚು ಸಣ್ಣದು ತೊಗೊಂಡೀನಿ. ನಾನು ರೊಟ್ಟಿನೂ ಸಣ್ಣ ಆಗ್ತವೆ. ಆಮೇಲೆ ಅದೇ ಹೆಂಚಿನ ಮೇಲೆ ನಾ ಇವೇನಂತಾರ್ರಿ ಕಾರಳಲ್ಲಿ ಅಕ್ಷಿ ಹಿಂಡಿ ಮಾಡ್ಬೇಕಂತೇಳಿ ಅಕ್ಷಿ ಹುರ್ಕೊಂಡು ಬೆಳ್ಳುಳ್ಳಿ ಉಪ್ಪು ಖಾರ ಹಾಕಿ ಗ್ರೈಂಡ್ ಮಾಡೋಕೆ ಹೋದೆ. ಅದು ಒಂದೇ ಕೈನಿಂದ ಗ್ರೈಂಡ್ ಮಾಡ್ಲಿಕ್ಕೆ ಹೋದೆ. ಮನೆಯೆಲ್ಲ ಕಾರಳ ಚಲೋ ಆಯಿತು. ಆಮೇಲೆ ಈ ಕಡೆ ಕುಕ್ಕರ್ನಾಗ ತೊಗರಿಬೇಳೆ 2 ಟಮಾಟೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಒಂದು 2-3 ವಿಸಿಲ್ ಕುದಿಲಿಕ್ಕಂತ ಕುಕ್ಕರ್ ಮೇಲೆ ಇಡ್ಬೇಕಂತೀನಿ. ಕುಕ್ಕರ್ ಲೈಟ್ರ್ ಮಾಡ್ತೀನಿ, ಆನ್ ಆಗಲೇ ಆಗಿದೆ. ಯಾಕಂದ್ರೆ ನಾ ಗ್ಯಾಸಿಂದು ಸ್ಟವ್ನೇ ಆನ್ ಮಾಡಿಲ್ಲ. ಸೊ ಆಮೇಲೆ ಫೋನ್ ಕೆಳಗಿಟ್ಟು ಸ್ಟವ್ ಆನ್ ಮಾಡಿದೆ. ಈ ಕಡೆ ಅನ್ನ ರೆಡಿ ಆಗಿತ್ತು. ಅಷ್ಟೊತ್ತಿಗೆ ಬೇಳೆನೂ ಕುದ್ದಿದ್ವು. ಸೊ ನಮ್ಮ ಗೋಟಣ್ಗಿ ತೊಗೊಂಡು ಚಂದ ಗುಟಾಯಿಸ್ದೆ ನೋಡ್ರಿ. ಬೇಳೆ ತಿರುವಿದ್ಮೇಲೆ ಅದಕ್ಕೆ ಒಂದು 3 ಚಮಚ ಖಾರ ಮತ್ತು ಅದ್ರಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನ. ಆ್ಯಕ್ಚುಲಿ ಅದು ಕಾಣಿಸಲಾಗ್ಯದ ವೀಡಿಯೋದಾಗ. ನಂಗೆ ಚಮಚ ಅದು ಕರೆಂಟು ಅದು ಸರ್ವೆ ಮಾಡೋರೊಬ್ಬರು ಬಂದಿರೋ ಅವ್ರಿಗೆ ಮಾತಾಡ್ಕೊತ ವೀಡಿಯೋ ಮಾಡೋ ಟೈಮಿಗೆ ಇದಾಯ್ತು ನೋಡ್ರಿ. ಆಮೇಲೆ ಉಪ್ಪು ಹಾಕಿ ಕಲ್ಸಕ್ಕೆ ಇಟ್ಬಿಟ್ಟೀನಿ. ಈಗ ಈ ಕಡೆ ಬಗಾರ್ ಹಾಕ್ಬೇಕಂಥೇಳಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ತೊಗೊಂಡು ಸಾಸಿವೆ ಜೀರಿಗೆ ಎಣ್ಣೆಗೆ ಹಾಕಿ ಚಟಪಟ ಅಂದಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಾಕಿನಿ, ಕೊತ್ತಂಬರಿ ಕರಿಬೇವು ಹಾಕಿ ಸಾರು ರೆಡಿ ಮಾಡೀನಿ ನೋಡ್ರಿ. ಸೊ ಇವತ್ತಿನ ನಮ್ಮ ಮನೆಯಾಗಿನ ಸ್ಪೆಷಲ್ ಅಡ್ಗೆ ಮೊಸರು, ಪಲ್ಯ, ಮೆಣಸಿನ್ಕಾಯಿ ಥೇಚ ಮತ್ತು ಉಳ್ಳಾಗಡ್ಡಿ, ಅಗಶಿ ಹಿಂಡಿ, ಉಪ್ಪಿನಕಾಯಿ. ಸೊ ಬರ್ರಿ ನಮ್ಮ ಮನೆಗೆ ಬಿಸಿ ಅಡುಗೆ ಊಟ ಮಾಡಕತ್ರಿ. ಬಾಯ್ ಫ್ರೆಂಡ್ಸ್.